ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮಾವಿನಕಾಯಿ ತೊಕ್ಕು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಇದನ್ನು ನೀವು 2-3 ತಿಂಗಳು ಕೂಡ ಹೊರಗಡೆನೇ ಸ್ಟೋರ್ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಮಾವಿನಕಾಯಿ ತೊಕ್ಕು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ಊಟ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಇನ್ನು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ಮಾವಿನಕಾಯಿ ತೊಕ್ಕಿಗೆ ನಾನು 2 ಹುಳಿ ಮಾವಿನಕಾಯಿ ತೊಗೊಂಡಿದ್ದೀನಿ. 2 ಸೇರಿಸಿ ಒಂದು 3/4 kg ಇದೆ. ಮೊದಲಿಗೆ 2 ಸ್ಪೂನು ಸಾಸಿವೆಯನ್ನು ಹುರ್ಕೊಳ್ಳೋಣ. ನೋಡಿ, ಚಟಪಟ ಅಂತ ಸಿಡಿತಾ ಇದೆ. ಸಾಕಿಷ್ಟು ಹುರ್ಕೊಂಡಿದ್ದು. ಈಗ ಒಂದು ಅರ್ಧ ಸ್ಪೂನು ಮೆಂತ್ಯ ಕಾಳನ್ನು ಕೂಡ ಹುರ್ಕೊಳ್ಳೋಣ. ಸ್ವಲ್ಪ ಕೆಂಪಾದರೆ ಸಾಕು. ನೋಡಿ, ಸಾಕು ಇಷ್ಟು ಹುರ್ಕೊಂಡಿದ್ದು. ಈಗ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಳ್ಳೋಣ ತಣ್ಣಗಾಗೋದಕ್ಕೆ. ನೋಡಿ, ಈಗ ತಣ್ಣಗಾಗಿದೆ. ಇದನ್ನು ಸ್ವಲ್ಪ ತರಿಯಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಪುಡಿ ಆದರೆ ಸಾಕು. ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಇಟ್ಕೊಳ್ಳೋಣ. ಒಗ್ಗರಣೆ ಹಾಕೋಬೇಕಾಗತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಚಮಚದಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ತುರಿದಿಟ್ಕೊಂಡಂಥ ಮಾವಿನಕಾಯಿನ ಅದಕ್ಕೆ ಹಾಕೋಬೇಕಾಗತ್ತೆ. ನೋಡಿ, ಇಷ್ಟು ಆಗಿದೆ 2 ಮಾವಿನಕಾಯಿಯಿಂದ. ಮಾವಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗೆಲ್ಲ ನೀಟಾಗಿ ತಿರುಗಿಸ್ಕೊಳ್ಳೋಣ. ಲೋ ಫ್ಲೇಮ್ನಲ್ಲೇ ಇಟ್ಕೋಬೇಕಾಗತ್ತೆ. ನಾನು ಇಂಡಸ್ ವ್ಯಾಲಿ ಅವರ ಕಾಸ್ಟ್ ಕಡಾಯಿಯನ್ನು ಉಪಯೋಗಿಸ್ತಾ ಇದ್ದೀನಿ. ಒಂದು ಸರಿ ಬಿಸಿ ಆದರೆ ಸಾಕು. ಮತ್ತು ಅಡುಗೆ ಮುಗಿಯೋವರೆಗೂ ಲೋ ಫ್ಲೇಮ್ನಲ್ಲೇ ನಾವು ಕುಕ್ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಈಗ ಒಂದು ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1.5 ಚಮಚ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ನಾನು ಬೆಲ್ಲದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಎಲ್ಲ ಕ್ಲೀನಾಗಿ ತಿರುಗಿಸ್ಕೊಳ್ಳೋಣ. ಈಗ ಈ ಮಾವಿನಕಾಯಿ ತುರಿ ಇದೆಯಲ್ಲ, ಉಪ್ಪು ಮತ್ತು ಬೆಲ್ಲ ಹಾಕಿರೋದ್ರಿಂದ ನೀರು ಬಿಡುತ್ತೆ, ಸ್ವಲ್ಪ ತೆಳ್ಳಗಾಗತ್ತೆ. ಇದಕ್ಕೆ ನೀರಿನ ಅವಶ್ಯಕತೆ ಇರೋದಿಲ್ಲ. ನೋಡಿ, ಅದೇ ತೆಳ್ಳಗಾಗಿದೆ. ಅದರಲ್ಲೇ ಚೆನ್ನಾಗಿ ಈ ಮಾವಿನಕಾಯಿ ತುರಿ ಬೆಂದ್ಕೊಳ್ಳುತ್ತೆ. ಈಗ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ನಿಮ್ಮ ರುಚಿಗೆ ತಕ್ಕಂತೆ ಖಾರನ ಹಾಕೋಬೋದು. ಹಾಗೆ ನಾವು ಸಾಸಿವೆ ಮತ್ತು ಮೆಂತ್ಯೆಯನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ತಿರುಗಿಸ್ಕೊಂಡ ನಂತರ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಉಪ್ಪು ಕಡಿಮೆ ಆಗಿದ್ದರೆ ಹಾಕ್ಕೊಳ್ಳಿ. ಇದು ಸ್ವಲ್ಪ ಬೇಯ್ತಾ ಗಟ್ಟಿಯಾಗತ್ತೆ. ಹಾಗೆ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಶುರುವಾಗತ್ತೆ. ನೋಡಿ, ಇಷ್ಟು ಗಟ್ಟಿಯಾಗಬೇಕು. ಈ ಬಾಣಲಿಯ ತಳವನ್ನು ಬಿಡೋದಕ್ಕೆ ಶುರು ಮಾಡಬೇಕು ಅದು. ನೋಡಿ, ಈಗ ಸ್ಟವನ್ನು ಆಫ್ ಮಾಡಿದ್ದೀನಿ. ತಣ್ಣಗಾಗೋದಕ್ಕೆ ಬಿಡೋಣ.
ನೋಡಿ ತಣ್ಣಗಾಗಿದೆ, ಎಣ್ಣೆಯನ್ನು ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಈ ರೆಸಿಪಿನ ನೀವು ಟ್ರೈ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ ಈ ಥರ ಎಣ್ಣೆ ಬಿಡುತ್ತೆ. ಅದು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಒಂದು 2-3 ತಿಂಗಳು ಇಟ್ಕೊಂಡ್ರೂ ಏನೂ ಆಗಲ್ಲ. ಹೊರಗಡೆನೇ ಇಟ್ಕೋಬೋದು, ಫ್ರಿಡ್ಜ್ನಲ್ಲಿ ಇಟ್ಕೊಳೋದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ. ಇದು ಉಪ್ಪಿನಕಾಯಿಯ ರೀತಿಯಲ್ಲೇ ನೀರು ಬೀಳದ ಹಾಗೆ ನೋಡ್ಕೋಬೇಕು. ಒಂದು ಬಾಟ್ಲಲ್ಲಿ ಹಾಕಿ ಟೈಟಾಗಿ ಮುಚ್ಚಳವನ್ನು. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.